ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ದಿವ್ಯತ್ರಯರನ್ನ ಸ್ಮರಿಸಿಕೊಳ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಯತಿಶ್ರೇಷ್ಠರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಸೇರಿರುವಂತಹ ಎಲ್ಲ ಶ್ರದ್ಧೆಯ ಬಂಧುಗಳಿಗೆ ಹಾಗೂ ಮಾತೆಯರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇದೆ ಅಂತ ಹೇಳಬೇಕಾಗಿದ್ರೆ ಅಷ್ಟೇನು ಹುರುಪು ಬರುವುದಿಲ್ಲ. ಅದೇ ಭಾರತ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ ಅಂತ ಹೇಳಬೇಕಾಗಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅದಕ್ಕೊಂದು ತೂಕ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೇಳಬೇಕಾಗಿದ್ರೆ ಎಲ್ಲೋ ಒಂದು ನಮ್ಮದಲ್ಲ ಅನ್ನುವಂತಹ ಭಾವ, ಭಾರತ ಅಂತ ಹೇಳಬೇಕಾಗಿದ್ರೆ ಆ ಭಾರತಕ್ಕೆ ಇರುವಂತಹ ಭಾರಕ್ಕೆ ನಮ್ಮ ಮನಸ್ಸು ಮೈ ಎಲ್ಲವೂ ಸಹ ಪುಳಕಗೊಳ್ಳುತ್ತದೆ. ಭಾರತಕ್ಕೆ ಇರುವಂತಹ ತಾಕತ್ತೆ ಅಂಥದ್ದು. ಭಾರತ ಅಂತ ಹೇಳಿದ್ರೆ ಜ್ಞಾನವನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ. ಜಗತ್ತಿನ ಅಷ್ಟು ರಾಷ್ಟ್ರಗಳನ್ನೇನಾದ್ರೂ ನಾವು ನೋಡ್ತೇವೆ ಅಂತಾದ್ರೆ ಅವರವರಿಗೆ ಅವರವರ ದೇಶ ಶ್ರೇಷ್ಠವಾಗಿರಬಹುದು. ಆದ್ರೆ ಜಗತ್ತಿನಲ್ಲಿ ಯಾವುದೋ ಒಂದು ರಾಷ್ಟ್ರದ ಜನ ತಾವು ಕುಡಿಯುವಂತಹ ನೀರನ್ನ, ತಾವು ಸೇವಿಸುವಂತಹ ಗಾಳಿಯನ್ನ, ತಮಗೆ ಎಲ್ಲವನ್ನ ಕೊಡುವಂತಹ ನೆಲವನ್ನ ತಾಯಿ ಅಂತ ಪೂಜನೆ ಮಾಡ್ತಾರೆ ಅಂತಾದ್ರೆ, ಆರಾಧನೆ ಮಾಡ್ತಾರೆ ಅಂತಾದ್ರೆ ಅದು ಕೇವಲ ನನ್ನ ಭಾರತದಲ್ಲಿ ಮಾತ್ರ. ಅದಕ್ಕಾಗಿ ನನ್ನ ಭಾರತವನ್ನ ನಾನು ಶ್ರೇಷ್ಠ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಜಗತ್ತಿನಲ್ಲಿ ಅದೆಷ್ಟೋ ಜನ ಹೆಣ್ಣು ಮಕ್ಕಳು ಆಗಿ ಹೋಗಿದ್ದಾರೆ, ಮುಂದೆ ಆಗ್ಲಿಕ್ಕಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ರಾಮನ ಸೀತೆ ಅಂತ ಹೇಳಬೇಕಾಗಿದ್ರೆ ಬಹುಶಃ ಸೀತೆಯಂತಹ ಇನ್ನೊಬ್ಬ ಸೀತೆ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಭಾವವೂ ಸಹ ಜಾಗೃತವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ರಾಮನಿಗೆ ಆಕೆ ಪರಿಶುದ್ಧಳು ಅಂತ ತೋರಿಸಿಕೊಡಬೇಕಾದಂತಹ ಅಗತ್ಯ ಆಕೆಗಿರಲಿಲ್ಲ. ಆದರೆ ಜಗತ್ತಿನ ಜನರ ಎದುರುಗಡೆಯಲ್ಲಿ ತಾನೊಬ್ಬ ಕಳಂಕಿತಳಲ್ಲ ಆಗದೆ ಉಳಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಗ್ನಿಯ ಒಳಗಡೆ ಬಿದ್ದು ಅಗ್ನಿಯಿಂದ ಮೇಲೆದ್ದು ತಾನು ಎಷ್ಟು ಪರಿಶುದ್ಧಳು ಪವಿತ್ರಳು ಅನ್ನುವಂತಹ ಆಲೋಚನೆಯನ್ನ, ಆದರ್ಶವನ್ನ ಜಗತ್ತಿಗೆ ಕೊಟ್ಟಂತಹ ಒಬ್ಬ ಅಮ್ಮ ಇದ್ದಾಳೆ ಅಂತಾದ್ರೆ ಅದು ಭಾರತದ ಸೀತೆ ಮಾತ್ರ. ನಮ್ ಪರಂಪರೆ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಮದುವೆಯಾಗಿ ಒಂದು ವಾರದ ನಂತರ ಹೆಂಡತಿ ಮಾಡಿದಂತಹ ಕಾಲ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಗಂಡನಿಗೆಲ್ಲೋ ಸಾಧ್ಯ ಆಗ್ಲಿಲ್ಲ. ಹೆಂಡತಿ ಹೇಳಿದಂತಹ ಚೈನ್ ಅನ್ನ ತಂದ್ಕೊಡ್ಲಿಕ್ಕೆ ಗಂಡನಿಗೆ ಸಾಧ್ಯ ಆಗ್ಲಿಲ್ಲ ಅಂತಾದ್ರೆ ರಾಣೆಬೆನ್ನೂರಿನಲ್ಲಿ ಸಿಟಿಯಲ್ಲಿ ಯಾವೆಲ್ಲ ಒಳ್ಳೆ ಸಿವಿಲ್ ಲಾಯರ್ಸ್ ಗಳಿದ್ದಾರೆ ಅಂತ ಹೇಳಿ ಹುಡುಕುವಂತಹ ಕಾಲಕ್ಕೆ ಆಲೋಚನೆ ಮಾಡಿ ಮದುವೆಯಾಗಿ ಆದಂತಹ ಕೆಲವು ವರ್ಷಗಳಲ್ಲಿ ರಾಣಿಯಾಗಿ ಮೆರೆಯಬೇಕಾಗಿದ್ದಂತಹವಳು, ಯುವರಾಣಿಯಾಗಿ ಮೆರೆದಂತಹವಳು 14 ವರ್ಷ ಲಕ್ಷ್ಮಣನನ್ನ ರಾಮನ ಜೊತೆಯಲ್ಲಿ ಕಳುಹಿಸಿಕೊಂಡು ಅಯೋಧ್ಯೆಯಲ್ಲಿ ಅತ್ತೆ ಮಾವನ ಸೇವೆಯನ್ನ ಮಾಡಿಕೊಂಡು ಪತಿಯೇ ಪರದೈವ ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಂತಹ ಒಬ್ಬ ಹೆಣ್ಣು ಮಗಳು ಜಗತ್ತಿನಲ್ಲಿದ್ದಾಳೆ ಅಂತಾದ್ರೆ ಅದು ನನ್ನ ದೇಶದ ಲಕ್ಷ್ಮಣನ ಊರ್ಮಿಳೆ ಮಾತ್ರ. ಎಷ್ಟೋ ಜನ ಪತಿವ್ರತೆಯರನ್ನ ನಾವು ನೋಡುತ್ತೇವೆ. ಆದ್ರೆ ಗಂಡನನ್ನ ಯಮದೂತರು ಕರ್ಕೊಂಡು ಹೋಗ್ಬೇಕಾಗಿದ್ರೆ ಯಮನಿಂದ ಗಂಡನನ್ನ ಮರಳಿ ತಂದು ಪತಿವ್ರತೆ ಹಾಗಿರಬೇಕು ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂತಹ ಸತ್ಯವಾನನ ಸಾವಿತ್ರಿ ಅನ್ನುವಂತಹ ಒಬ್ಬಾಕೆ ಇದ್ದಾಳೆ ಅಂತಾದ್ರೆ ಅದು ನನ್ನ ದೇಶದಲ್ಲಿ ಮಾತ್ರ. ಇವತ್ತು ಎಜುಕೇಶನ್ ಇದೆ, ಕೈಯಲ್ಲೊಂದು ಮೊಬೈಲ್ ಬಂದಿದೆ. ನಮಗೆ ಪ್ರೀತಿ ಪ್ರೇಮ ಅನ್ನುವುದ ಅರ್ಥವನ್ನ ಕಳೆದುಕೊಂಡು ಪ್ರೀತಿ ಅಂತ ಹೇಳಿದ್ರೆ ಅದು ಅಟ್ರಾಕ್ಷನ್, ಪ್ರೀತಿ ಅಂತ ಹೇಳಿದ್ರೆ ಇನ್ಫ್ಯಾಚುವೇಶನ್ ಅನ್ನುವಂತಹ ಆಲೋಚನೆಗಳು ಇರಬೇಕಾಗಿದ್ರೆ ಎಲ್ಲೋ ಒಂದು ಚಲನಚಿತ್ರದಲ್ಲಿ ಯಾವುದೋ ಒಂದು ಹೀರೋ ಮತ್ತು ಹೀರೋಯಿನ್ ಮರಗಳನ್ನ ಸುತ್ತಬೇಕಾಗಿದ್ರೆ ಪ್ರೀತಿ ಅಂತ ಹೇಳಿದ್ರೆ ಅದೇ ಎಕ್ಸ್ಟ್ರೀಮ್ ಅಂತ ಹೇಳಿ ಆಲೋಚನೆ ಮಾಡುವಂತಹ ನಮ್ಮ ಸಮಾಜಕ್ಕೆ ಪ್ರೀತಿ ಹಾಗಿರಬೇಕು ಅನ್ನುವಂತಹ ಕಲ್ಪನೆಯನ್ನ ಕಟ್ಟಿಕೊಟ್ಟಂತಹ ರಾಧಾ ಕೃಷ್ಣ, ರಾಧೆಯ ಕೃಷ್ಣ, ಕೃಷ್ಣನ ರಾಧೆ ಜಗತ್ತಿನಲ್ಲಿ ಇದ್ದಾರೆ ಅಂತಾದ್ರೆ ಅದು ನನ್ನ ಭಾರತದ ಕೃಷ್ಣ, ಅದು ನನ್ನ ಭಾರತದ ರಾಧೆ ಮಾತ್ರ. ಜಗತ್ತಿನ ಜನ ಇವತ್ತು ಸಹ ಹೇಳ್ತಾರೆ ಭಾರತ ಅಂತ ಹೇಳಿದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇಲ್ಲ, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅನ್ನುವಂತಹ ಆಲೋಚನೆಯನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ಭಾರತ. ಸೊ ಭಾರತದಲ್ಲಿ ಹೆಣ್ಣು ಮಕ್ಕಳು ಕೇವಲ ಕೈಯಲ್ಲಿ ಲಟ್ಟಣಿಗೆಯನ್ನ, ಸೌಟನ್ನ ಹಿಡಿದುಕೊಂಡು ಅಡುಗೆ ಮಾಡ್ಲಿಕ್ಕೆ ಸೀಮಿತ ಅನ್ನುವಂತಹ ಆಲೋಚನೆಯನ್ನ ಇವತ್ತಿಗೂ ಸಹ ಜನ ಹೊಂದಿರಬೇಕಾಗಿದ್ರೆ 1000 ವರ್ಷಗಳ ಹಿಂದೆ ಗಾರ್ಗಿ ಮೈತ್ರೇಯಿ ಉಭಯ ಭಾರತೀಯರಂತಹ 100 ವರ್ಷಗಳ ಹಿಂದೆ ಗಾರ್ಗಿ ಮೈತ್ರೇಯಿ ಉಭಯ ಭಾರತೀಯಂತಹ ಆಲೋಚನೆಯನ್ನ ಜಗತ್ತಿಗೆ ಕೊಟ್ಟು ನಮ್ಮ
ನಮ್ಮ ಮನೆಯ ಹೆಣ್ಣು ಮಕ್ಕಳು ಗುರುವಿನ ಮಗಳಾಗಿ, ಗುರುವಿಗೆ ಪತ್ನಿಯಾಗಿ, ಬಂದಂತಹ ಮಕ್ಕಳಿಗೆ ಅಮ್ಮನಾಗಿ ಆಲೋಚನೆಯನ್ನ ಕೊಡಬಲ್ಲಳು, ವಿಚಾರವನ್ನ ಕೊಡಬಲ್ಲಳು. ಅದರ ಜೊತೆಯಲ್ಲಿಯೇ ಆಚಾರ್ಯ ಶಂಕರ ಮತ್ತು ಮಂಡನ ಮಿಶ್ರದಂತಹ ಅದ್ಭುತವಾದಂತಹ ಮೇರು ಜ್ಞಾನಿಗಳ ನಡುವಿನ ಚರ್ಚೆಗೆ ಜಡ್ಜಾಗಿಯೂ ನಿಲ್ಲಬಲ್ಲಳು ಅನ್ನುವುದನ್ನ ತೋರಿಸಿದಂತಹ ಉಭಯ ಭಾರತೀಯಂತಹ ಆಲೋಚನೆಗಳು ಇದೆ ಅಂತಾದ್ರೆ ಅದು ನನ್ನ ಭಾರತದಲ್ಲಿ ಮಾತ್ರ. ಅರುಂಧತಿ ಅಹಲ್ಯೆಯಂತಹ ಆಲೋಚನೆಗಳನ್ನ ಇವತ್ತು ಸಹ ನಾವು ಹೊಸತಾಗಿ ಮದುವೆಯಾದಂತಹ ಮಕ್ಕಳಿಗೆ ಕೊಡ್ತೇವೆ ಅಂತಾದ್ರೆ, ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ಅಂತಾದ್ರೆ, ಬದುಕನ್ನ ಹೇಗೆ ಬದುಕಬೇಕು ಅನ್ನುವುದನ್ನ ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ಬಹುಶಃ ಸೂರ್ಯಚಂದ್ರರಿರುವಲ್ಲಿಯವರೆಗೂ ಸಹ ವೈದಿಕ ಪರಂಪರೆಯಲ್ಲಿ ಯಾವೆಲ್ಲ ಮದುವೆಗಳಾಗ್ತದೆ ಆ ಎಲ್ಲ ಮದುವೆಗಳಲ್ಲಿಯೂ ಸಹ ಅರುಂಧತಿ ನಕ್ಷತ್ರವನ್ನ ತೋರಿಸಿಕೊಂಡು ಬದುಕಿದರೆ ಹೀಗೆ ಬದುಕಬೇಕು ಅನ್ನುವಂತಹ ಕಲ್ಪನೆಯನ್ನ ಕೊಡುವಂತಹ ಒಂದು ರಾಷ್ಟ್ರ ಇದೆ ಅಂತಾದ್ರೆ ಅದು ಕೇವಲ ನನ್ನ ಭಾರತ ಮಾತ್ರ. ಆಲೋಚನೆ ಮಾಡಿ, ಸೂರ್ಯ ಮುಳುಗದಂತಹ ಸಾಮ್ರಾಜ್ಯ ಅಂತ ನಾವು ಯಾವುದನ್ನ ಕರೀತೇವೆ ಅಂತಹ ಸೂರ್ಯ ಮುಳುಗದ ಸಾಮ್ರಾಜ್ಯದಲ್ಲಿ ಬ್ರಿಟಿಷರೇ ಹೇಳುತ್ತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಹ ಒಬ್ಬ ಹೆಣ್ಣು ಮಗಳು ನಮ್ಮ ದೇಶದಲ್ಲಿ ಹುಟ್ಟಬೇಕಾಗಿತ್ತು ಅಂತ. ಜಗತ್ತಿನ ಜನ ಅಚ್ಚರಿ ಪಡುವಂತಹ, ಕಚ್ಚೆಯನ್ನ ಉಟ್ಟು ಕೈಯಲ್ಲಿ ಕತ್ತಿಯನ್ನ ಹಿಡಿದರೆ ಆಕೆ ಸಾಕ್ಷಾತ್ ರಣಚಂಡಿಯಾಗಬಲ್ಲಳು ಅನ್ನುವಂತಹ ಆಲೋಚನೆಯನ್ನ ಲಕ್ಷ್ಮೀಬಾಯಿ, ಚೆನ್ನಮ್ಮ, ಮಲ್ಲಮ್ಮ, ಉಳ್ಳಾಳದ ಅಬ್ಬಕ್ಕ, ಕಿತ್ತೂರಿನ ರಾಣಿ ಚೆನ್ನಮ್ಮ, ಒನಕೆ ಓಬವ್ವನ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟಂತಹ ಅತ್ಯಂತ ಶ್ರೇಷ್ಠವಾದಂತಹ ಭಾರತೀಯ ಮಾತೃ ಪರಂಪರೆ ನಮ್ಮದು. ಅಷ್ಟಕ್ಕೆ ನಿಲ್ಲಿಲ್ಲ, ಒಂದು ದೇವಾಲಯದ ಮೂಲಕ ಸಾಮ್ರಾಜ್ಯವನ್ನ ಯಾವ ರೀತಿಯಲ್ಲಿ ಅದ್ಭುತ ಸಾಮ್ರಾಜ್ಯವನ್ನಾಗಿ ಮಾಡಬಹುದು ಅನ್ನುವಂತಹ ಕಲ್ಪನೆಯನ್ನ ಹಾಕಿಕೊಟ್ಟಂತಹ, ಸೋಮನಾಥ ದೇವಾಲಯದ ಪುನರುತ್ಥಾನಕ್ಕಾಗಿ ಕ್ರಾಂತಿಯನ್ನ ಮಾಡಿದಂತಹ ಅಹಲ್ಯಾಬಾಯಿ ಹೋಳ್ಕರನ್ನು ಸಹ ಜಗತ್ತಿಗೆ ಕೊಟ್ಟಂತಹ ದೇಶ ಒಂದಿದೆ ಅಂತಾದರೆ ಅದು ಭಾರತ ಮಾತ್ರ. ಅದಕ್ಕಾಗಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು, ನನ್ನ ಪರಂಪರೆ ಅದು ಹೆಮ್ಮೆಯ ಪರಂಪರೆ, ನನ್ನ ಮಾತೃ ಪರಂಪರೆ ಅದು ಅದ್ಭುತವಾದಂತಹ ಪರಂಪರೆ. ಈ ಪರಂಪರೆ ಇಲ್ಲಿಗೆ ನಿಲ್ಲಿಲ್ಲ. ಕೈಯಲ್ಲಿ ಬಿಡಿಗಾಸನ್ನ ಇಟ್ಟುಕೊಂಡು ಇನ್ಫೋಸಿಸ್ ಅನ್ನುವಂತಹ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಸುಧಾಮೂರ್ತಿಯವರೆಗೆ ಭಾರತದ ಪರಂಪರೆ ನಡೆದುಕೊಂಡು ಬಂದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ನಮ್ಮ ಪರಂಪರೆಯನ್ನ ಒಂದು ಕ್ಷಣ ಮೆಲುಕು ಹಾಕಿ ನಾವೆಷ್ಟು ಶ್ರೇಷ್ಠವಾದಂತಹ ಪರಂಪರೆಗೆ ಒಳಗಾದವರು ಅನ್ನುವಂತಹ ಕಲ್ಪನೆಯನ್ನ ಮಾಡಬೇಕಾಗಿದೆ. ಹೇಳಬೇಕಾಗಿದ್ರೆ ಮಾತೃ ಪರಂಪರೆಯನ್ನ ಹೇಳುತ್ತೇವೆ. ನಮ್ಮ ಪಿತೃ ಪರಂಪರೆ ಎಷ್ಟು ಅದ್ಭುತವಾಗಿತ್ತು. ಸತ್ಯಕ್ಕಾಗಿ ಹೆಂಡತಿಯನ್ನ, ಮಗನನ್ನ ಪಣಕ್ಕಿಟ್ಟಂತಹ ರಾಜ ಹರಿಶ್ಚಂದ್ರ ಅಪ್ಪನ ಮಾತನ್ನ ಉಳಿಸಿಕೊಳ್ಬೇಕು, ಪ್ರಾಣ ಹೋದರೂ ಪರವಾಗಿಲ್ಲ, ವಚನ ಹೋಗಬಾರದು ಅನ್ನುವಂತಹ ಕಾರಣಕ್ಕೆ ನಾಳೆ ದಿವಸ ಪಟ್ಟಾಭಿಷಿಕ್ತನಾಗಿರ್ಬೇಕಾಗಿದ್ದಂತಹ ರಾಮ ಕಾಡಿಗೆ ಹೋಗು ಅಂತ ಹೇಳಬೇಕಾಗಿದ್ರೆ ಕಣ್ಮುಚ್ಚಿಕೊಂಡು ಆಶೀರ್ವಾದ ಪಡೆದುಕೊಂಡು ಕಾಡಿಗೆ ಹೋಗ್ತಾನಲ್ಲ, ಅಂತಹ ರಾಮನನ್ನ ಬೇರೆ ಯಾವ್ದಾದ್ರು ಒಂದು ಇತಿಹಾಸದಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಭರತ, ಶತ್ರುಘ್ನ, ಲಕ್ಷ್ಮಣ ಇವರನ್ನ ಮತ್ಯಾವ್ದಾದ್ರೂ ಒಂದು ಇತಿಹಾಸದಲ್ಲಿ, ಪುರಾಣದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ದೇಶ ಅಂತ ಹೇಳಿ ಬಂದಾಗ, ಧರ್ಮ ಅಂತ ಹೇಳಿ ಬಂದಾಗ, ಸಮಾಜ ಅಂತ ಹೇಳಿ ಬಂದಾಗ ನಾನು, ನನ್ನದು, ಹೆಂಡತಿ, ಮಕ್ಕಳು, ದೊಡ್ಡಪ್ಪ, ಚಿಕ್ಕಪ್ಪ ಇದ್ಯಾವ ಆಲೋಚನೆಯನ್ನೂ ಸಹ ಮಾಡದೆ ದೇಶ 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 ನನ್ನದು ಅನ್ನುವಂತಹ ಕಲ್ಪನೆಯನ್ನ ಮಾತ್ರ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಕೊಟ್ಟು ಇವತ್ತಿಗೂ ಸಹ ಹಿಂದೂ ಹೃದಯ ಸಾಮ್ರಾಟನಾಗಿ ನೆಲೆ ನಿಂತಿರುವಂತಹ ಶಿವಾಜಿ, ಸಂಭಾಜಿ, ಪೃಥ್ವಿರಾಜ ಚೌಹಾಣ್, ಸುರಪುರದ ನಾಯಕರು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಖಾನ್, ವೀರ ಸಾವರ್ಕರರ ಪರಂಪರೆ, ಎಂತಹ ಅದ್ಭುತವಾದಂತಹ ಪರಂಪರೆ ನಮ್ಮದು. ಅಲ್ಲಿಗೆ ನಿಲ್ಲಿಲ್ಲ. ಅಚ್ಚಮಿಲ್ಲೆ ಅಚ್ಚಮಿಲ್ಲೆ ಅಚ್ಚಮೆಂಬುದಿಲ್ಲೆಯೇ ಅಂತ ಹೇಳ್ತಾ 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 ಸಾವು ಕರೀತಾ ಇದೆ ಅನ್ನುವಂತಹ ಆಲೋಚನೆ ಗೊತ್ತಿದ್ದರೂ ಸಹ ತಾನು ಸತ್ತರೂ ತೊಂದರೆ ಇಲ್ಲ, ನನ್ನ ಹೆಂಡತಿಯ ಮಂಗಳಸೂತ್ರ ಕೆಳಗಿಳಿದರೂ ತೊಂದರೆ ಇಲ್ಲ, ಭಾರತ ಮಾತೆಯ ಮಡಿಲಿನಲ್ಲಿ ಇರುವಂತಹ ಅನೇಕ ತಾಯಂದಿರ ಮಂಗಳಸೂತ್ರ ಶ್ರೇಷ್ಠವಾಗಿ ಕುತ್ತಿಗೆಯಲ್ಲೇ ಇರಬೇಕು ಅನ್ನುವ ಕಾರಣಕ್ಕಾಗಿ ನಾನು ಯಾವುದಕ್ಕೂ ಸಹ ಹೆದರುವುದಿಲ್ಲ ಅಂತ ಹೇಳಿಕೊಂಡು ಪ್ರಾಣವನ್ನ ತ್ಯಜಿಸಿದಂತಹ ಮೇಜರ್ ಮುಕುಂದ ವರದಿರಾಜನ್ ವರೆಗೂ ಸಹ ನಮ್ಮ ಶ್ರೇಷ್ಠವಾದಂತಹ ಪರಂಪರೆ ಅದೆಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ದೇಶದಲ್ಲಿ ಗುರು ಪರಂಪರೆ ಹೇಗಿತ್ತು? ಸಾಮಾನ್ಯನಾಗಿದ್ದಂತಹ ಶಿವಾಜಿಯನ್ನ ಅಸಾಮಾನ್ಯ ಶಿವಾಜಿಯನ್ನಾಗಿ ಮಾಡಿದಂತಹ ಮೊದಲ ಗುರು ಜೀಜಾಬಾಯಿ ಆದ್ರೆ ಆನಂತರ ಬಂದದ್ದು ದಾದಾಜಿ ಕೊಂಡದೇವ. ಭಾರತದ ಗುರು ಪರಂಪರೆ ಹೇಗಿತ್ತು ಅಂತ ಹೇಳಿದರೆ ಸಮರ್ಥ ರಾಮದಾಸರನ್ನ ಕೊಟ್ವಿ, ಸಂತ ರಾಮತೀರ್ಥರನ್ನ ಕೊಟ್ವಿ, ರಾಮಕೃಷ್ಣ ಪರಮಹಂಸರನ್ನ ಕೊಟ್ವಿ, ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ವಿದ್ಯಾರಣ್ಯರನ್ನ ಜಗತ್ತಿಗೆ ಕೊಟ್ಟು ಸಮಾಜಕ್ಕಾಗಿ ಬದುಕುವುದಕ್ಕಾಗಿ ಒಬ್ಬ ಗುರು ಶಿಷ್ಯನ ತಲೆಯ ಮೇಲೆ ಕೈಯನ್ನ ಇಟ್ಟಾಗ ಸಮಾಜ ಯಾವ ರೀತಿಯಲ್ಲಿ ಬದಲಾಗ್ತದೆ ಮತ್ತು ಸಮಾಜವನ್ನ ಒಬ್ಬ ಗುರು ಯಾವ ರೀತಿಯಲ್ಲಿ ಬದಲಾಯಿಸಬಹುದು ಅನ್ನುವಂತಹ ಕಲ್ಪನೆಯನ್ನ ಹಾಕಿಕೊಟ್ಟಂತಹ ಸಮಾಜ ನಮ್ಮದು.
ಎಷ್ಟು ಅದ್ಭುತವಾದಂತಹ ಸಮಾಜ, ಎಷ್ಟು ಅದ್ಭುತವಾದಂತಹ ಪರಿಕಲ್ಪನೆ. ಎಲ್ಲೋ ಒಂದು ಕಡೆಯಲ್ಲಿ ಯಾರೋ ಹೇಳಬೇಕಾಗಿದ್ರೆ ನಮಗೂ ಸಹ ಖುಷಿ ಅಂತ ಅನ್ನಿಸ್ತದೆ, ಹೌದಲ್ವಾ? ಭಾರತದಲ್ಲಿ ಎಷ್ಟು ಹೆಮ್ಮೆಯ ಪರಂಪರೆ ಇದೆ, ಭಾರತದ ಪರಂಪರೆ ಹಾಗಿತ್ತು, ಭಾರತದ ಪರಂಪರೆ ಶ್ರೇಷ್ಠವಾಗಿತ್ತು, ರಾಮಾಯಣ, ಮಹಾಭಾರತ, ಪುರಾಣ, ಭಗವದ್ಗೀತೆ ಎಲ್ಲವನ್ನ ಕೊಟ್ಟದ್ದು ನನ್ನ ದೇಶ ಅಂತ ಹೇಳಬೇಕಾಗಿದ್ರೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತದೆ. ಈ ಹಾಲ್ನಿಂದ ಹೊರಗಡೆ ಹೋಗ್ಬೇಕಾಗಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಎಲ್ಲವನ್ನೂ ಸಹ ಮರೆತು ರಾಮಕೃಷ್ಣಾಯ ಇದಂ ನಮಮ ಅಂತ ಹೇಳಿಕೊಂಡು ಇಲ್ಲಿಂದ ನಾವು ಹೊರಗಡೆ ಹೋಗ್ತೇವೆ. ಒಂದು ವೇಳೆ ನಮ್ಮ ಪರಂಪರೆಯ ಆಲೋಚನೆಗಳನ್ನ ನಾವು ಇಟ್ಕೊಳ್ತೇವೆ ಅಂತಾದ್ರೆ ಭಾರತ ಇನ್ನಷ್ಟು ಮತ್ತಷ್ಟು ಶ್ರೇಷ್ಠವಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಸ್ವಾಮಿ ವಿವೇಕಾನಂದರ ಕನಸಿನ ಭಾರತವನ್ನು ಸಹ ಕಟ್ಟಲಿಕ್ಕೆ ಸಾಧ್ಯ ಇದೆ. ನಮ್ಮ ಪರಂಪರೆಯಲ್ಲಿ ಆಚರಣೆಗಳು ಹಾಗಿತ್ತು, ಜಗತ್ತಿನ ಜನ ಅದನ್ನ ಮೂಢನಂಬಿಕೆ ಅಂತ ಕರೆದ್ರು. ಇವತ್ತಿಗೂ ಸಹ ನಮ್ಮ ಮನೆ ಮಕ್ಕಳು ಏನಾದ್ರೂ MSc PhD ಮಾಡಿತ್ತು ಅಂತಾದ್ರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ ಹೋಗಿ ಮಾಡ್ತಾರೆ ಅಂತಾದ್ರೆ ಮಾರನೇ ದಿವಸದಿಂದಲೇ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಆಚರಣೆಗಳು ಸಹ ಮೂಢನಂಬಿಕೆಗಳು ಅಂತ ಹೇಳ್ತಾರೆ. ಆದ್ರೆ ನಮ್ಮಮ್ಮನಿಗೆ ABCD ಗೊತ್ತಿರಲಿಲ್ಲ, A+B² ಗೊತ್ತಿರಲಿಲ್ಲ, sin θ cos θ ಗೊತ್ತಿರಲಿಲ್ಲ, E=MC² ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದ್ರೆ ಆಕೆಗೆ ಗೊತ್ತಿತ್ತು, ತನಗೆ ಉಳಿದುಕೊಳ್ಳುವುದಕ್ಕೆ ಅವಕಾಶವನ್ನ ಕೊಡುವಂತಹ ತಾಯಿನೆಲ್ಲ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ. ಮಗುವಿಗೆ ಮೊದಲ ಪಾಠವನ್ನ ಅಮ್ಮ ಏನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಮಗು ನೀನೇ ದೊಡ್ಡವನಲ್ಲ, ನಿನಗೆ ಎಲ್ಲವನ್ನ ಕೊಡುವಂತಹ ತಾಯಿ ಭೂಮಿಯೂ ಸಹ ದೊಡ್ಡವಳು, ತಾಯಿ ಭೂಮಿಗಿಂತ ಮಿಗಿಲಾದಂತಹ, ಭೂಮಿ ತಾಯಿಗಿಂತ ಮಿಗಿಲಾದಂತಹ ಆದರ್ಶ ಇಲ್ಲ ಅನ್ನುವಂತಹ ಕಲ್ಪನೆಯಿಂದ ತನ್ನ ಜೊತೆಯಲ್ಲಿ ಮಲಗಿದ್ದಂತಹ ಮಗು ಎದ್ದಾಗ ಅಮ್ಮ ಹೇಳಿಕೊಡ್ತಾ ಇದ್ದ ಮಾತು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನಾ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳ್ಕೊಂಡು ಅಮ್ಮ ಹೇಳ್ಕೊಡ್ತಾ ಇದ್ಲು. ಅಮ್ಮನಿಗೆ ವಿಜ್ಞಾನ ಗೊತ್ತಿರಲಿಲ್ಲ, ಅಮ್ಮನಿಗೆ ದೇವರು ಅನ್ನುವಂತಹ ಭಕ್ತಿಯಿಂದ ಅಮ್ಮ ಹೇಳಿಕೊಡ್ತಾ ಇದ್ಲು. ಇವತ್ತು ವಿಜ್ಞಾನ ಹೇಳುತ್ತದೆ, ನೀನು ಏನನ್ನ ತಿಂತೀಯೋ ನೀನು ಅದೇ ಆಗ್ತಿ ಅಂತ. ತಿನ್ನುವುದು ಅಂತ ಹೇಳಿದ್ರೆ ಹೊಟ್ಟೆಗೆ ತಗೊಳ್ಳುವಂತಹ ರೊಟ್ಟಿಯೋ ಅನ್ನವೋ ಅಲ್ಲ, ಮನಸ್ಸಿಗೆ ತೆಗೆದುಕೊಳ್ಳುವಂತಹ ಆಚರಣೆ. ಆಲೋಚನೆ ಮಾಡಿ, ನಾವು ಬೆಳಗ್ಗೆ ಎದ್ದು ಮಗುವಿಗೆ ಪರಂಪರೆಯ ಆದರ್ಶವನ್ನ ಕೊಡ್ತೇವೆ ಅಂತಾದ್ರೆ, ಮಗು ನಿನ್ನಕ್ಕಿಂತ ದೊಡ್ಡವರು ಇನ್ನೂ ಇದ್ದಾರೆ ಅನ್ನುವಂತಹ ಕಲ್ಪನೆಯನ್ನ ಕೊಡ್ತೇವೆ ಅಂತಾದ್ರೆ ನಮ್ಮ ಮಗು ಅಹಂಕಾರಿಯಾಗಿ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ ನಾವು ಹೇಳುತ್ತೇವೆ ನಮ್ಮ ಮನೆ ಮಕ್ಕಳು ಅಹಂಕಾರಿಗಳಾಗ್ತಾರೆ, ಮಾತು ಕೇಳುವುದಿಲ್ಲ, ಹಾಗೆ ಹೀಗೆ ಹಠ ಮಾಡ್ತಾರೆ ಅಂತ. ಆಲೋಚನೆ ಮಾಡಿ, ನಿಮ್ಮಮ್ಮ ನೀವು ಬೀಳಬೇಕಾಗಿದ್ರೆ ಏನ್ ಮಾಡ್ತಾ ಇದ್ರಾಯ್ತು? ನೆಲ ನೋಡಿ ನಡಿಲಿಕ್ಕಾಗುವುದಿಲ್ವಾ, ನೆಲಕ್ಕೊಂದು ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ರಾಯ್ತು. ಇವತ್ತಿನ ಮಾಡರ್ನ್ ಮಮ್ಮಿ ಮಕ್ಕಳು ಬಿದ್ದಾಗ ಮಗು ಅಳುತ್ತದೆ, ಮಗುವನ್ನ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತಾಳೆ? ನೆಲ ಸರಿ ಇಲ್ಲ, ನೆಲಕ್ಕೆರಡು ಹೊಡೆಯೋಣ ಅಂತ ಆಲೋಚನೆಯನ್ನ ಕೊಡ್ತಾಳೆ. ಅಮ್ಮ ಬದಲಾದ್ಲು, ಮಗುವಿನಲ್ಲಿ ಅಹಂಕಾರ ಬೆಳೀತು. ನಾನೇ ಸರಿ ನಾನೇ ಸರಿ ನಾನೇ ಸರಿ ಅನ್ನುವುದನ್ನ ಆ ಮಗು ತನ್ನ ತಲೆಯಲ್ಲಿ ತೆಗೆದುಕೊಂಡು 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 ನೀವು 18 ವರ್ಷ ಆದ ನಂತರ ನೀನು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಮಗು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಋಷಿಮುನಿಗಳನ್ನ ಕಣ್ಣಿಂದ ನೋಡ್ಲಿಲ್ಲ, ಆದ್ರೆ ಟಿವಿಯಲ್ಲೋ ಸಿನಿಮಾದಲ್ಲೋ ಥಿಯೇಟರ್ನಲ್ಲೋ ನೋಡಿರ್ತೇವೆ. ಆ ಋಷಿಯಲ್ಲೊಂದು ಕಮಂಡಲ ಇರ್ತದೆ, ಆ ಕಮಂಡಲದ ನೀರನ್ನ ಆತ ಕುಡಿದ್ರೆ ಬಾಯಾರಿಕೆಗೆ ನೀರಾಯ್ತು, ಆತ ಅದನ್ನ ಇನ್ನೊಬ್ಬನಿಗೆ ಕೊಟ್ರೆ ಅದು ತೀರ್ಥ ಆಯ್ತು. ಎದುರುಗಡೆಯಲ್ಲಿ ಯಾರೋ ಒಬ್ಬ ಕೆಟ್ಟ ಕೆಲಸ ಮಾಡುವಂತಹ ರಾಕ್ಷಸ ಬಂದ ಅಂತ ಆದ್ರೆ ಅದೇ ನೀರನ್ನ ತೆಗೆದು ಶಾಪ ಅಂತ ಹಾಕ್ತಾರೆ. ನಮ್ಮಮ್ಮ ಎಲ್ಲ ಸ್ನಾನ ಮಾಡ್ಬೇಕಾಗಿದ್ರೆ ಅದು ಹಂಡೆ ನೀರಾಗಿರಬಹುದು, ಎಲ್ಲೋ ಒಂದು ಝರಿಯಿಂದ ಬರುವಂತಹ ನೀರಾಗಿರಬಹುದು. ಆ ನೀರಲ್ಲೂ ಸಹ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಗಂಗೆ ತುಂಗಿ ಕಾವೇರಿಯರನ್ನ ಆ ನೀರಿನಲ್ಲಿ ಆಕೆ ಕರೀತಾ ಇದ್ಲು. ಅಮ್ಮ PhD ಮಾಡ್ಲಿಲ್ಲ, ಅಮ್ಮನಿಗೆ ಗೊತ್ತಿತ್ತು, ನೀರನ್ನ ಪ್ರೀತಿಸಿದರೆ ನೀರು ಪ್ರೀತಿಯನ್ನ ಕೊಡ್ತದೆ, ನೀರನ್ನ ದ್ವೇಷಿಸಿದರೆ ನೀರು ದ್ವೇಷವನ್ನ ಕೊಡ್ತದೆ. ಅದಕ್ಕಾಗಿಯೇ ಇವತ್ತಿಗೂ ಸಹ ನಾವು ಪೂಜೆಯ ಮನೆಯಲ್ಲಿ ಅಟ್ಲೀಸ್ಟ್ ನೈವೇದ್ಯಕ್ಕೆ ಏನು ಮಾಡುವಂತಹ ಪರಿಪಾಠ ಇಲ್ಲ ಅಂತಾದರೂ ಸಹ ದೇವರ ಕೋಣೆಯಲ್ಲಿ ನೀರನ್ನ ತುಂಬಿ ಆ ನೀರಿಗೆ ಅಕ್ಷತೆ ಗಂಧ ಹೂವನ್ನ ಹಾಕಿ ಆ ನೀರನ್ನ ಪೂಜಿಸುವಂತಹ ಪರಿಪಾಠ ಇದೆ. ನಾವು ಕುಡಿಯುವುದಕ್ಕೂ ಅದೇ ನೀರನ್ನ ಉಪಯೋಗಿಸ್ತೇವೆ, ಮನೆಗೆ ಬಂದಂತಹವರಿಗೂ ಅದೇ ನೀರನ್ನ ಕೊಡುತ್ತೇವೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಡುವಂತಹದ್ದು ಕೇವಲ ನೀರನ್ನಲ್ಲ, ನೀರಿನ ಮೂಲಕ ಸಂಸ್ಕಾರವನ್ನ. ಆಲೋಚನೆ ಮಾಡಿ, ಇವತ್ ನಾವು
ನೀರನ್ನ ಕುಡಿಬೇಕಾಗಿದ್ರೆ ಮನಸ್ಸೊಳಗಡೆ ಅತ್ತೆಗ್ ಬೈತೇವೆ, ಸೊಸೆಗ್ ಬೈತೇವೆ, ಪಕ್ಕದ ಮನೆಯವರಿಗೆ ಬೈತೇವೆ, ಟೀಚರ್ಸಿಗ್ ಬೈತೇವೆ, ಬಾಸಿಗ್ ಬೈತೇವೆ. ಆಲೋಚನೆ ಮಾಡಿ, ನಾವು ಬೈಯುವುದರಿಂದ ಅತ್ತೆಗೂ ಏನಾಗುವುದಿಲ್ಲ, ಸೊಸೆಗೂ ಏನಾಗುವುದಿಲ್ಲ, ಬಾಸಿಗೂ ಏನಾಗುವುದಿಲ್ಲ. ಆಗುವಂತಹದ್ದು ನಮಗೆ ಮಾತ್ರ. ಇದನ್ನ 1000 ವರ್ಷದ ಹಿಂದೆ ನಮ್ಮ ಋಷಿಗಳು ಅರ್ಥ ಮಾಡಿಕೊಂಡಿದ್ರಾಯ್ತು. ಆದ್ರೆ ಇವತ್ತು ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದ್ರೆ ಫಾರಿನ್ ವಿಜ್ಞಾನಿ ಎಮೋಟೋ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬೇಕಾಗಿ ಬಂತು. ನಾವ್ ಹಿಂದೆ ಎಲ್ಲ ಊಟ ಮಾಡಬೇಕಾಗಿದ್ರೆ ಮನೆಯಲ್ಲಿದ್ದದ್ದು ಗಂಜಿ ಉಪ್ಪಿನಕಾಯಿ ಆಗಿರಬಹುದು, ಅಥವಾ ಇದ್ದಂತಹ ಒಂದು ಚಪಾತಿಯನ್ನ 4 ತುಂಡು ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವೋ ಏನೋ. ಆದರೆ ಆ ಊಟವನ್ನ ನಾವು ಕೇವಲ ಅನ್ನ ಅಥವಾ ಯಾರೋ ರಾಣೆಬೆನ್ನೂರಿನಲ್ಲಿ ಬೆಳೆದಂತಹ ಬೆಳೆ ಅಂತ ಹೇಳ್ಕೊಂಡು ನಾವು ತಿಂತಾ ಇರಲಿಲ್ಲ. ನನ್ನ ಎದುರಿನಲ್ಲಿ ಎಲೆಯಲ್ಲಿ ಇರುವಂತಹ ಪ್ರತಿಯೊಂದು ಅನ್ನದ ಅಗುಳು ಸಹ ಅದು ಸಾಕ್ಷಾತ್ ಅನ್ನಪೂರ್ಣೆ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ವಾಯ್ತು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಅಂತ ಹೇಳ್ತಾ ಇದ್ವಾಯ್ತು. ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತಾದೇವೋ ಮಹೇಶ್ವರ ಅನ್ನುವಂತಹ ಕಲ್ಪನೆಯಿಂದ ಅನ್ನಕ್ಕೊಂದು ಸಂಸ್ಕಾರವನ್ನ ಕೊಟ್ಟು ಆ ಅನ್ನವನ್ನ ನಾವು ಸ್ವೀಕರಿಸ್ತಾ ಇದ್ವಾಯ್ತು. ಬೆಳಗ್ಗೆ ಸ್ವಾಮೀಜಿಯವರು ಮಾತನಾಡ್ತಾ ಹೇಳಿದ್ರಲ್ವಾ, ಆಹಾರದಿಂದಲೂ ಸಹ ಮನುಷ್ಯನ ಆಲೋಚನೆಗಳು ಬದಲಾಗ್ತದೆ ಅಂತ. ಎಮೋಟೋ ಅದನ್ನೂ ಸಹ ಸಿದ್ಧಪಡಿಸಿ ಈಗ ತೋರಿಸ್ತಾನೆ. ಆದ್ರೆ ನಮ್ಮಮ್ಮನಿಗೆ ಕೆಮಿಸ್ಟ್ರಿ ಗೊತ್ತಿರಲಿಲ್ಲ, ಬಯಾಲಜಿ ಗೊತ್ತಿರಲಿಲ್ಲ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತೂ ಆಕೆಗೆ ಗೊತ್ತೇ ಇರಲಿಲ್ಲ. ಜಲಜನಕ, ಆಮ್ಲಜನಕ, ಗ್ಲೂಕೋಸು, ಫ್ರಕ್ಟೋಸು ಇದು ಯಾವುದು ಆಕೆಗೆ ಗೊತ್ತಿರಲಿಲ್ಲ. ಆಕೆಗೆ ಗೊತ್ತಿದ್ದದ್ದು ಒಂದೇ, ಕೇವಲ ಅನ್ನವನ್ನ ಬೇಯಿಸಿ ತಿಂದರೆ ಅದು ಅನ್ನವಾಗ್ತದೆ ಹೊರತು ಅದು ದೇಹಕ್ಕೆ ತಾಗುವುದಿಲ್ಲ. ಆ ಅನ್ನಕ್ಕೆ ದೈವಿಕವಾದಂತಹ ಒಂದು ಸಂಸ್ಕಾರವನ್ನ ಕೊಟ್ಟರೆ ಮಾತ್ರ ಅದು ಅನ್ನವಾಗ್ತದೆ ಅಂತ. ಇವತ್ ನಾವೇನ್ ಮಾಡ್ತೇವೆ, ಯಾವ್ದಾವ್ದೋ ರಿಯಾಲಿಟಿ ಶೋಗಳನ್ನ ನೋಡ್ಕೊಂಡು ಊಟ ಮಾಡ್ತೇವೆ, ಯಾವ್ದೋ ಕ್ರೈಮ್ ಸ್ಟೋರಿಯೋ ಶಾಂತಂ ಪಾಪಮ್ಮ ನೋಡ್ಕೊಂಡು ಊಟ ಮಾಡ್ತೇವೆ. ಇಲ್ಲದೆ ಹೋದ್ರೆ ನಮ್ದಿದ್ದೇ ಇದೆ ಅಲ್ವಾ, ಯಾವ್ದಾವ್ದೋ ಗಾಸಿಪ್ ಗಳನ್ನ ಮಾಡ್ಕೊಂಡು ಊಟ ಮಾಡ್ತೇವೆ. ಮತ್ ಆಲೋಚನೆ ಮಾಡಿ, ನಮ್ಮ ಅಜ್ಜಿ, ನಮ್ಮ ಮನೆಯಲ್ಲಿರುವಂತಹ ಅಜ್ಜಿ 80, 90, 100 ಆದ್ರೂ 4 ಮಹಡಿ ಏರ್ಕೊಂಡು ಹೋಗ್ತಾಳೆ. ನಮ್ಗಿವತ್ತು 30ಕ್ಕೆ 1 ಮಹಡಿ ಹತ್ಲಿಕ್ಕೆ ಆಗುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಜ್ಜಿ ಇವತ್ತಿಗೂ ಸಹ ಅನ್ನವನ್ನ ಊಟ ಮಾಡುವುದಕ್ಕಿಂತ ಮುಂಚೆ ನಮಸ್ಕಾರ ಮಾಡ್ತಾಳೆ. ನಾವು ಟೇಕನ್ ಫಾರ್ ಗ್ರಾಂಟೆಡ್, ನಾನ್ ದುಡ್ದಿದ್ದೇನೆ, ನಾನು ಹೋಗಿ ಅಂಗಡಿಯಿಂದ ತಂದಿದ್ದೇನೆ, ನಾನು ಹೋಗಿ ಬೇಯಿಸಿದ್ದೇನೆ, ತಿಂತೇನೆ. ಈ ರೀತಿಯ ಆಲೋಚನೆಗಳು. ಹಿಂದಿನ ಕಾಲದಲ್ಲಿ ಅಜ್ಜಿ ಮನೆ ಮುಂದೆ ಸೆಗಣಿಯನ್ನ ಸಾರಿಸಿ ಅದಕ್ಕೊಂದು ರಂಗೋಲಿಯನ್ನ ಇಡುತ್ತಾ ಇದ್ಲಾಯ್ತು. ಇವತ್ತು ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ರಂಗೋಲಿಯನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಪ್ಲಾಸ್ಟಿಕ್ ಒಂದ್ ಅಂಟಿಸಿ ಬಿಡ್ತೇವೆ ನಾವು. ಅದನ್ನ ಹೊಸ್ತಿಲನ್ನ ಬರೀಲಿಕ್ಕೆ ಪುರ್ಸೊತ್ತಿಲ್ಲ, ರಂಗೋಲಿಯನ್ನ ಬರೀಲಿಕ್ಕೆ ಪುರ್ಸೊತ್ತಿಲ್ಲ, ಗೊತ್ತಿಲ್ಲ ನನಗೆ. ಆದ್ರೆ ವೀಕೆಂಡ್ ಗಳಲ್ಲಿ ಅಥವಾ ಸಮ್ಮರ್ ಹಾಲಿಡೇಸ್ ಗಳಲ್ಲಿ ಯಾವುದೋ ಒಂದು ರೆಸಾರ್ಟಿಗೆ ಹೋಗ್ತೇವೆ. ಆ ರೆಸಾರ್ಟ್ ನಲ್ಲಿ ಒಂದು ದನದ ಶೆಡ್ ಇರ್ತದೆ, ಹಟ್ಟಿ ಇರ್ತದೆ, ಅಥವಾ ಗೋಶಾಲೆ ಇರ್ತದೆ. ಆ ಗೋಶಾಲೆಯಲ್ಲಿ ಎದುರುಗಡೆ ಒಂದು ಫ್ಲೆಕ್ಸ್ ಹಾಕಿರ್ತಾರೆ, ಕೌಡಂಗ್ ಬಾತ್ ಅನ್ನ ತೆಗೆದುಕೊಳ್ಳಬಹುದು ಅಂತ. ಭಾರಿ ಖುಷಿ ಆಗ್ತದೆ ನಮ್ಗೆ, ಕೌಡಂಗ್ ಬಾತ್ ಅನ್ನ ತೆಗೆದುಕೊಳ್ಳಬಹುದು ಅಂತ. ಕೌಡಂಗ್ ಬಾತ್ ಅಂದ್ರೆ ಮತ್ತೇನು ಅಲ್ಲ, ಸೆಗಣಿ ನೀರಿನ ಸ್ನಾನ ಅಂತ. ಅಜ್ಜಿ ಹೇಳ್ತಾ ಇದ್ಲಾಯ್ತು, ಬೆಳಗ್ಗೆ ಹಟ್ಟಿಗೆ ಹೋಗು, ದನದ ಜೊತೆಯಲ್ಲಿ ಆಟ ಆಡುವಂತ. ಅಜ್ಜಿಗೆ ಸೈನ್ಸ್ ಗೊತ್ತಿರಲಿಲ್ಲ, ಸೆಗಣಿಗೆ ಕೌಡಂಗ್ ಅಂತ ಹೇಳ್ತಾರಂತಲೂ ಗೊತ್ತಿರಲಿಲ್ಲ. ಆದ್ರೆ ಅಜ್ಜಿಗೆ ಗೊತ್ತಿತ್ತು, ದನ ಹಸುವಿನಿಂದ ಬರುವಂತಹ ಪ್ರತಿಯೊಂದು ಶ್ರೇಷ್ಠವೇ. ಹಸುವಿನ ಸೇವೆಯನ್ನ ಮಾಡಿದರೆ ಬದುಕಿನಲ್ಲಿ ಔನ್ನತ್ಯಕ್ಕೆ ಏರಬಹುದು ಅನ್ನುವಂತಹ ಆಲೋಚನೆ ಅಜ್ಜಿಗೆ ಗೊತ್ತಿತ್ತು. ಆದ್ರೆ ನಾವು ಸೆಗಣಿ ನೋಡ್ಬೇಕಾಗಿದ್ರೆ ಅಯ್ಯೋ ಅಂತ ಹೇಳಿ ಆ ಕಡೆ ಹೋಗ್ತೇವೆ. ರಜೆಯಲ್ಲಿ ಹೋಗ್ಕೊಂಡು ಅದೇ ಸೆಗಣಿಯನ್ನ ಮೆತ್ತಿಕೊಂಡು ಎಂಜಾಯ್ ಮಾಡಿ ಕೌಡಂಗ್ ಬಾತ್ ಅಂತ ಹೇಳ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲೋ, ವಾಟ್ಸ್ಆಪ್ ನಲ್ಲೋ, ಫೇಸ್ಬುಕ್ ಅಲ್ಲೋ ಸ್ಟೇಟಸ್ ಅಪ್ಲೋಡ್ ಮಾಡ್ತೇವೆ. ಆನಂತರ 1 ಗಂಟೆಗೆ ಒಂದ್ಸತಿ ಚೆಕ್ ಮಾಡ್ತೇವೆ, ಎಷ್ಟು ಲೈಕ್ಸ್ ಬಂತು, ಎಷ್ಟು ಕಾಮೆಂಟ್ಸ್ ಬಂತು ಅಂತ ಹೇಳ್ಕೊಂಡು. ಆಲೋಚನೆ ಮಾಡಬೇಕಾಗಿದೆ. ಸಾಯಂಕಾಲದ ಹೊತ್ತಿಗೆ ಅಮ್ಮ ಗೋವುಗಳು ಮನೆಗೆ ಬರುವ ಹೊತ್ತಿಗೆ ದೀಪವನ್ನ ಇಟ್ಟು ಭಜನೆಯನ್ನ ಮಾಡುತ್ತಾ ಇದ್ಲಾಯ್ತು, ಭಜನೆಯನ್ನ ಹೇಳಿಕೊಡ್ತಾ ಇದ್ಲಾಯ್ತು. ಇವತ್ತು ಭಜನೆ ದೂರ ಹೊರಟೋಯ್ತು, ಮನೆಯಲ್ಲಿ ವಿಭಜನೆ ಆರಂಭ ಆಯ್ತು. ನಾವು ಆಲೋಚನೆ ಮಾಡ್ಲಿಲ್ಲ. ಸಹಸ್ರನಾಮಗಳನ್ನ ಹೇಳಬೇಕಾಗಿದ್ರೆ ಒಂದ್ 20 ರಿಂದ 30 ನಿಮಿಷ ಬೇಕು, ಉಚ್ಚಾರ ತುಂಬಾ ಕಷ್ಟ ಇದೆ ಅಂತ ಹೇಳ್ಕೊಂಡು ನಾವೆಲ್ಲ ಅಲ್ಲೂ ಸಹ ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾರೆ, ಇಷ್ಟೆಲ್ಲ ಶ್ಲೋಕವನ್ನ ಹೇಳುವುದರ ಬದಲು ಯಾವ್ದಾದ್ರು ಒಂದು ಶ್ಲೋಕವನ್ನ ಹೇಳಿದ್ರೆ ಸಾಕಲ್ವಾ ಅಂತ ಕೇಳಬೇಕಾಗಿದ್ರೆ ಅಲ್ಲೂ ಒಂದು ಶ್ಲೋಕದಲ್ಲಿ ಯಾವ ರೀತಿಯಲ್ಲಿ ಸಹಸ್ರನಾಮವನ್ನ ಹೇಳುವುದು ಅನ್ನುವುದನ್ನು ಸಹ ಶಿವಪಾರ್ವತಿಯ ಸಂಭಾಷಣೆಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಆಲೋಚನೆ ಮಾಡಿ, ಇವತ್ತು ವಿಜ್ಞಾನ ಹೇಳುತ್ತದೆ
ನೀವು ಯಾವ್ದಾದ್ರೂ ಒಂದು ಕಾಯಿಲೆಗೆ ಒಳಗಾಗಿದ್ದೀರಿ ಅಂತಾದ್ರೆ, ಯಾವ್ದಾದ್ರೂ ಒಂದು ಟ್ರೀಟ್ಮೆಂಟ್ ನಿಮಗೆ ಆಗ್ತಾ ಇದೆ ಅಂತಾದ್ರೆ ಮಂತ್ರ ಥೆರಪಿ ಅಂತ ಹೇಳ್ತಾರೆ, ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ನಮ್ಮಮ್ಮನಿಗೆ ಸರಿಗಮ ಪದನಿಸ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಯಾವುದೋ ಒಂದು ರಾಗದಲ್ಲಿ ಭಜನೆಯನ್ನ ಹಾಡ್ತಾ ಇದ್ಲಾಯ್ತು. ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಮನೆ ಮಂದಿಗೆಲ್ಲ ಒಂದು ಮ್ಯೂಸಿಕ್ ಥೆರಪಿಯನ್ನ ಕೊಡ್ತಾ ಇದ್ಲಾಯ್ತು. ಆದ್ರೆ ಇವತ್ತು ನಾವು ಮ್ಯೂಸಿಕ್ ಥೆರಪಿ ಅಂತ ಹೇಳ್ಕೊಂಡು ಅಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗೆ ಹೋಗ್ತೇವೆ. ಹಾಗಿದ್ರೆ ನಮ್ಮ ಪರಂಪರೆಯನ್ನ ಮರೆತು ಹೋದ ಪರಿಣಾಮದಿಂದಲಾಗಿ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಅದೆಷ್ಟು ಬದಲಾವಣೆಗಳು ನಡೀತಾ ಇದೆ. ನಮಗೆ ನಾವೇನು ಅನ್ನುವುದರ ಅರಿವೇ ಇಲ್ಲ. ಎಲ್ಲೋ ಜರ್ಮನಿಯಿಂದ ಬಂದಾಕೆ ಸೀರೆಯನ್ನ ಉಟ್ಲು ಅಂತಾದ್ರೆ ಆ ದೇವಸ್ಥಾನಕ್ಕೆ ನಾವು ಹೋಗಿದ್ದೇವೆ ಅಂತಾದ್ರೆ ಆಕೆಯ ಜೊತೆಯಲ್ಲಿ ಒಂದು ಸೆಲ್ಫಿಯನ್ನ ತಕ್ಕೊಂಡು ಸೆಲ್ಫಿ ವಿತ್ ಜರ್ಮನ್ ಗರ್ಲ್ ಅಂತ ಹೇಳ್ಕೊಂಡು ಒಂದು ಸ್ಟೇಟಸ್ ಅಪ್ಲೋಡ್ ಮಾಡ್ತೇವೆ. ಆದ್ರೆ ಆಲೋಚನೆ ಮಾಡಿ, ನಾವು ನಮ್ಮ ಮನೆಯ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿದ್ರೆ ಹ್ಯಾಕ್ ಕರ್ಕೊಂಡು ಹೋಗ್ತೇವೆ? ನಮ್ಮನೆ ಮಕ್ಕಳನ್ನ ಮಠಕ್ಕೋ ಆಶ್ರಮಗಳಿಗೋ ಕರ್ಕೊಂಡು ಹೋಗ್ಬೇಕಾಗಿದ್ರೆ ಹ್ಯಾಕ್ ಕರ್ಕೊಂಡು ಹೋಗ್ತೇವೆ? ನಾವು ಆಲೋಚನೆ ಮಾಡ್ಬೇಕಾಗಿರುವಂತದ್ದೇನು ಅಂತ ಹೇಳಿದ್ರೆ, ಒಬ್ಬ ಪೊಲೀಸ್, ಲೇಡಿ ಪೊಲೀಸ್ ಅನ್ನ ನೋಡ್ಬೇಕಾಗಿದ್ರೆ ಅವಳಿಗೊಂದು ಸಲ್ಯೂಟ್ ಹೊಡಿವ ಅಂತ ಅನ್ನಿಸ್ತದೆ. ಎಲ್ಲೋ ಒಂದು ಕಡೆಯಲ್ಲಿ ಲೇಡಿ ಸೋಲ್ಜರ್ ಅನ್ನ ನೋಡ್ಬೇಕಾಗಿದ್ರೆ ಆಕೆಗೆ ಕೈಯನ್ನ ಮುಗಿದು ನಮಸ್ಕಾರ ಮಾಡುವ ಅಂತ ಅನ್ನಿಸ್ತದೆ. ಅದುವೇ ಹೇಗೋ ಬಟ್ಟೆಗಳನ್ನ ಹಾಕಿಕೊಂಡು ನಿಮ್ಮ ಮನೆಯ ಮಗುವನ್ನ ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀರಿ ಅಂತಾದ್ರೆ, ಬಹುಶಃ ಶಕ್ತಿ ಇತ್ತು ಅಂತಾದ್ರೆ ಗರ್ಭಗುಡಿಯಲ್ಲಿ ಇರುವಂತಹ ಶಿವನು ಸಹ ಓಡಿ ಹೋಗ್ತಾನೆ. ಅಂತಹ ಪರಿಸ್ಥಿತಿಯನ್ನ ಇವತ್ ನಾವು ತಂದಿಟ್ಟುಕೊಂಡಿದ್ದೇವೆ ಅಂತಾದ್ರೆ ಬದಲಾಗಬೇಕಾದದ್ದು ಯಾರು, ಬದಲಾಗಬೇಕಾದದ್ದು ಹೇಗೆ ಅನ್ನುವಂತಹ ಆಲೋಚನೆಯನ್ನ ಇವತ್ತು ಬಹುಶಃ ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ನಮ್ಮ ಪರಂಪರೆಯನ್ನ ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಆ ಪರಂಪರೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ನಾವು ಕೇವಲ ಇಷ್ಟು ಆಲೋಚನೆಗಳನ್ನ ಮಾತ್ರ ಕೊಡ್ಲಿಲ್ಲ. ಜಗತ್ತಿನ ಜನರು ಇನ್ನೂ ಸಹ ನಾಗರಿಕತೆ ಅಂತ ಹೇಳಿ ಏನು ಅಂತ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಜಗತ್ತಿನ ಜನರಿಗೆ ಭಾರತ ವಿಜ್ಞಾನವನ್ನ ಹೇಳಿಕೊಟ್ಟಿತು. ಮಿತ್ರೋದಾಧಾರ ಪೃಥ್ವಿ ಮುತದ್ಯ ಮಿತ್ರಕೃಷ್ಟಿಹಿ ಅನ್ನುವಂತಹ ಆಲೋಚನೆಯನ್ನ ಒಬ್ಬ ಋಷಿ ಕೊಡ್ತಾನೆ. ಆದರೆ ಅದಾಗಿ ಎಷ್ಟೋ ವರ್ಷಗಳ ನಂತರ ನಮ್ಮ ಸೋಲಾರ್ ಸಿಸ್ಟಮ್ ಏನಿದೆ ಅದು ಜಿಯೋಸೆಂಟ್ರಿಕ್ ಅಲ್ಲ, ಹೀಲಿಯೋಸೆಂಟ್ರಿಕ್ ಅಂತ ಹೇಳಬೇಕಾಗಿದ್ರೆ ಚರ್ಚ್ ಆ ವಿಜ್ಞಾನಿಯನ್ನ ಬಹಿಷ್ಕಾರ ಮಾಡ್ತದೆ. ಎಷ್ಟು ಅದ್ಭುತವಾದಂತಹ ವಿಜ್ಞಾನವನ್ನ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆ ಮಗು 8ನೇ ಕ್ಲಾಸಿಗೆ ಬಂದ್ರೆ ಕ್ಯಾಲ್ಕುಲೇಟರ್ ಬೇಕು, 2x2 ಮಾಡಬೇಕು ಅಂತಾದ್ರೆ ಇನ್ 16x16 ಗೊತ್ತೇ ಇಲ್ಲದಂತಹ ಮಾತು. ಆದರೆ ಕಾವಿಯನ್ನ ಹುಟ್ಟಂತಹ ಋಷಿಮುನಿಗಳು ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಓಂಕಾರವನ್ನ ಜಪಿಸಿಕೊಂಡು ಸಾಕ್ಷಾತ್ಕಾರವನ್ನ ಮಾಡಿದಂತಹ ಋಷಿಮುನಿಗಳು ಕ್ಯಾಲ್ಕುಲೇಟರ್ ಇಲ್ಲದೆ ಇರುವಂತಹ ಟೈಮಲ್ಲಿ ಪೈನ ಬೆಲೆಯನ್ನ ಜಗತ್ತಿಗೆ ಕೊಡ್ತಾರೆ ಅಂತಾದ್ರೆ ನಮ್ಮ ಪರಂಪರೆ ಅದೆಷ್ಟು ಅದ್ಭುತವಾಗಿರಬೇಕು. ಸಂಸ್ಕೃತ ಶ್ಲೋಕಗಳ ಮೂಲಕ, ಸೂಕ್ತಗಳ ಮೂಲಕ ವಿಜ್ಞಾನವನ್ನ ಜಗತ್ತಿನ ಜನರಿಗೆ ಭಾರತೀಯರು ಕೊಟ್ಟಿದ್ದಾರೆ ಅಂತಾದ್ರೆ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಭಾರತ ಜಗತ್ತಿಗೆ ಕೊಟ್ಟದ್ದು ಶೂನ್ಯವಲ್ಲ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಮೂಲಕ ಜಗತ್ತಿಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಕಂಡು ಹಿಡಿದಂತಹ ಭಾರತದ ಶೂನ್ಯ ಇಲ್ಲ ಅಂತ ಆಗ್ತಾ ಇದ್ದಿದ್ರೆ ಮ್ಯಾಥಮೆಟಿಕ್ಸ್ ಇರ್ತಾ ಇರಲಿಲ್ಲ. 0 ಇಲ್ಲ ಅಂತಾದ್ರೆ ಯಾವ ಗಣಿತವೂ ಸಹ ಇಲ್ಲ. ಇವತ್ತು ಗಣಿತ ಏನ್ ನಿಂತಿದೆ, ಆ ಗಣಿತಕ್ಕೆ ಬೇಸ್ ಆಗಿರುವಂತಹ ಶೂನ್ಯವನ್ನ ಮತ್ತು ಈ ಒಂದು ಶ್ಲೋಕದ ಮೂಲಕ ಬದುಕಿನ ಪರಿಪೂರ್ಣತೆಯನ್ನ ಜಗತ್ತಿನ ಜನರಿಗೆ ಕೊಟ್ಟಂತಹ ಒಂದು ಪರಂಪರೆ ಇದೆ ಅಂತಾದ್ರೆ ಅದು ಕೇವಲ ನನ್ನ ಭಾರತದ ಪರಂಪರೆ ಮಾತ್ರ. ಎಷ್ಟು ಅದ್ಭುತವಾದಂತಹ ಪರಂಪರೆ ನಮ್ಮದು. ಆ ಪರಂಪರೆಯನ್ನ ಉಳಿಸಿಕೊಂಡು, ಆ ಪರಂಪರೆಯನ್ನ ಬೆಳೆಸಿಕೊಂಡು ನಮ್ಮ ಮನೆಯ ಮಕ್ಕಳಿಗೆ ಅದನ್ನ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಆಗಬೇಕು. ಶಾಲೆಯಲ್ಲಿ ಇದ್ಯಾವುದೂ ಸಹ ಸಿಗ್ತಾ ಇಲ್ಲ, ಮನೆಯಲ್ಲಿ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮಿಂದ ಆಗಬೇಕು. ಅದಕ್ಕೆ ನಾವೇನು ತುಂಬಾ ತ್ಯಾಗ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ. ದಿವಸದ ಅರ್ಧ ಗಂಟೆಯನ್ನ ನಮ್ಮ ಮನೆಯ ಮಕ್ಕಳಿಗಾಗಿ ತ್ಯಾಗ ಮಾಡೋಣ. ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಮನೆಯಲ್ಲಿರ್ತೇವೆ, ಅಥವಾ ಕೆಲಸಕ್ಕೆ ಹೋಗ್ಬೇಕಾಗಿದ್ರೆ ಫ್ರೀ ಟೈಮ್ ನಲ್ಲಿ ನಾವು ಫೇಸ್ಬುಕ್ಕಿನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಅನ್ನ ನೋಡ್ತೇವೆ. ಎಷ್ಟು ಹುಚ್ಚು ಅಂತ ಹೇಳಿದ್ರೆ ಒಂದ್ ರೀಲ್ ಅನ್ನ ನೋಡಿದ್ರೆ ಸಾಕಾಗುವುದಿಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಅನ್ನುವಂತದ್ದೇ ಇಲ್ಲ. ನೀವು ಎಷ್ಟು ಸ್ವೈಪ್ ಮಾಡ್ತೀರಿ ಅಷ್ಟು ರೀಲ್ಸ್ ಬಂದು ಬಿಡುತ್ತದೆ. ಅಷ್ಟು ರೀಲ್ಸ್ ಅನ್ನ ನೋಡುವಂತಹ ಬದಲು ಒಂದು 10 ನಿಮಿಷ 15 ನಿಮಿಷ ಭಾರತದ ಪರಂಪರೆಯ ಕುರಿತಾದಂತಹ ಒಂದು ರಿಸರ್ಚ್ ಅನ್ನ ಮಾಡೋಣ. ಏನೆಲ್ಲ ಸರ್ಚ್ ಮಾಡಿರ್ತೀರಾ ಆ ಸರ್ಚ್ ಮಾಡಿದಂತಹ ವಿಚಾರಗಳನ್ನ ಸಾಯಂಕಾಲ ಹೋಗಿ ಮನೆಯ ಮಗುವಿಗೆ ನೀವು ಕೊಡಿ. ಮನೆಯ ಮಗುವಿಗೆ ಹೇಳಿ, ಪೈಥಾಗೊರಸ್ ಥಿಯರಂ ಏನಿದೆ ಅದು ಪೈಥಾಗೊರಸ್ ಕೊಡುವುದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ
ಬೌಧಾಯನನ ಶಿಲ್ಪ ಸೂತ್ರದ ಮೂಲಕ ಜಗತ್ತಿಗೆ ಕೊಟ್ಟಿದ್ದೇವೆ. ಹೋಮಕುಂಡಗಳನ್ನ ರಚನೆ ಮಾಡಬೇಕು ಅಂತಾದ್ರೆ ಒಂದೊಂದು ಹೋಮಕುಂಡಕ್ಕೆ ಯಾವ್ಯಾವ ಲೆಕ್ಕಾಚಾರ ಬೇಕು ಅನ್ನುವುದನ್ನ ಕ್ಯಾಲ್ಕುಲೇಟರ್ ಇಲ್ಲದೆ ಇರುವಂತಹ ಟೈಮ್ ಅಲ್ಲಿ ಕೇವಲ ಹಗ್ಗವನ್ನ ಇಟ್ಕೊಂಡು ಅಳತೆ ಮಾಡ್ಕೊಂಡು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಭಾರತೀಯ ಪರಂಪರೆ ಅದೆಷ್ಟು ಶ್ರೀಮಂತವಾಗಿತ್ತು, ಅದೆಷ್ಟು ಶ್ರೇಷ್ಠವಾಗಿತ್ತು. ಆ ಶ್ರೇಷ್ಠವಾದಂತಹ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಜಗತ್ತಿನ ಜನ ಇವತ್ತು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ಕೊಂಡು ಫಾರಿನ್ ಅನ್ನ ನೋಡಬೇಕಾಗಿದ್ರೆ ಏನು ಇಲ್ಲದೆ ಇರುವಂತಹ ಟೈಮ್ ಅಲ್ಲಿ ಚರಕ ಮತ್ತು ಸುಶ್ರುತರು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿದ್ರು ಅಂತ ಹೇಳ್ಕೊಂಡು ನಮ್ಮ ಇತಿಹಾಸ ಹೇಳುತ್ತದೆ. ಹಾಗಿದ್ರೆ ಭಾರತ ಅದೆಷ್ಟು ಶ್ರೇಷ್ಠವಾಗಿರಬೇಕು, ಭಾರತ ಅದೆಷ್ಟು ಶ್ರೀಮಂತವಾಗಿರಬೇಕು. ಒಬ್ಬ ಕವಿ ಹೇಳುತ್ತಾರೆ, ಭಾರತೀಯರು ಹೇಗೆ ಅಂತ ಹೇಳಿದ್ರೆ 100 ಸಾಗರ 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದೊಡೆ, ಸಿಂಧುವಿದ್ದೊಡೆ ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ ಶಾಸ್ತ್ರವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಸ್ವಾಮೀಜಿ ಹೇಳಿದ್ರಲ್ವಾ, ಕುಂಭಕರ್ಣ ವಂಶದವರು ಅಂತ. ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಪರಂಪರೆ, ಆರ್ಯಭಟ, ಚರಕ, ಸುಶ್ರುತ, ಚಾಣಕ್ಯ, ಶ್ರೀಕೃಷ್ಣ, ಶ್ರೀರಾಮ, ಸೀತೆ ಅಂತೆಲ್ಲ ಹೇಳಬೇಕಾಗಿದ್ರೆ ಹೆಮ್ಮೆ ಅಂತ ಅನ್ನಿಸ್ತದೆ. ಅಂತಹ ಭಾರತದ ನೆಲದಲ್ಲಿ ನಾನು ಹುಟ್ಟಿದ್ದೇನೆ ಅಂತ. ಭಾರತದ ಪರಂಪರೆಯನ್ನ ನೋಡಬೇಕಾಗಿದ್ರೆ ಕೇಳಬೇಕಾಗಿದ್ರೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ. ಆ ಪರಂಪರೆಯಿಂದ ನಾನು ಹೊರಗಡೆ ಬಂದಿದ್ದೇನೆ ಅಂತ. ಆದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವತ್ ಮನೆಗೆ ಹೋದ್ರೆ ತುಂಬಾ ಸೆಖೆ ಇದೆ, AC ಚಾಲು ಮಾಡಿಕೊಂಡು ಬೆಡ್ ಅಲ್ಲಿ ಮಲಗುವಲ್ಲಿಯವರೆಗೆ ಭಾರತದ ಪರಂಪರೆ ಶ್ರೇಷ್ಠ. ಒಂದು ಸರ್ತಿ ಕಣ್ಣು ತುಂಬಾ ನಿದ್ದೆ ಬಂತು ಅಂತಾದ್ರೆ ನಾಳೆ ದಿವಸ ಪರಂಪರೆ ಉಳಿಸ್ಬೇಕಾಗಿದ್ರೆ ಮಠಮಾನ್ಯಗಳಿದೆ, ಮಂದಿರಗಳಿದೆ, ಪರಂಪರೆಯನ್ನ ಉಳಿಸ್ಕೊಳ್ತಾರೆ. ನಮಗ್ ಯಾಕೆ ಬೇಕು ಆ ಕಷ್ಟ ಅನ್ನುವಂತಹ ಆಲೋಚನೆ. ಒಂದು ವೇಳೆ ಇದೇ ಮುಂದುವರಿತು ಅಂತಾದ್ರೆ ಬಹುಶಃ ಮುಂದೊಂದು ದಿನ ಅಮೆರಿಕಾದ ಜನ ಪರಿಪೂರ್ಣವಾಗಿ ಸನಾತನಿಗಳಾಗ್ತಾರೆ, ಭಾರತೀಯರಾಗ್ತಾರೆ. ನಾವು ಪಾಶ್ಚಿಮಾತ್ಯ ಆಲೋಚನೆಗಳ ಹಿಂದೆ ಬಿದ್ದು ಬಹುಶಃ ಎಲ್ಲೋ ಒಂದಷ್ಟು 0.5% ಜನ ಆದರೂ ಪಾಶ್ಚಿಮಾತ್ಯರಾಗಿ ಬದಲಾಗ್ತೇವೆಯೋ ಏನು. ಆ ರೀತಿಯಲ್ಲಿ ಬದಲಾಗುವುದಕ್ಕಿಂತ ಮುಂಚೆ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಪರಂಪರೆಯ ಶ್ರೇಷ್ಠತೆಯನ್ನ, ನಮ್ಮ ಪರಂಪರೆಯ ಹಿರಿಮೆಯನ್ನ, ನಮ್ಮ ಪರಂಪರೆಯ ಗರಿಮೆಯನ್ನ ನಮ್ಮ ಮನೆಯ ಮಕ್ಕಳಿಗೆ ಕೊಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ನಾವು ನಮ್ಮ ಮನೆಯ ಮಕ್ಕಳು ಎಲ್ಲಿ ಹೋದರೂ ಸಹ, ನನ್ನ ಮನೆಯ ಒಳಗಡೆ ನಾನೊಬ್ಬ ಬ್ರಾಹ್ಮಣನೋ ಇನ್ಯಾವುದೋ ಆಗಿರಬಹುದು, ಆದ್ರೆ ಸಮಾಜ ಅಂತ ಹೇಳಿ ಬಂದಾಗ, ಮನೆಯ ಹೊಸಿಲನ್ನ ದಾಟಿ ಹೊರಗಡೆ ಬಂದಾಗ ಆ ಮಗು ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಹೇಳಬೇಕು ಅಂತಾದ್ರೆ ಆ ಮಗುವಿಗೆ ಭಾರತೀಯ ಪರಂಪರೆಯ ಅರ್ಥ ಗೊತ್ತಿರಬೇಕು. ಭಾರತೀಯ ಪರಂಪರೆಯ ಆ ಭಾರತೀಯ ಇತಿಹಾಸದ ಪರಿಚಯ ಇದ್ದಾಗ ಮಾತ್ರ ಇವೆಲ್ಲವೂ ಸಹ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪರಂಪರೆಯನ್ನ ಮೊದಲಿಗೆ ನಾವು ಅರ್ಥ ಮಾಡಿಕೊಂಡು, ನಮಗೆ ಅರ್ಥವಾದಂತಹ ಪರಂಪರೆಯನ್ನ, ನಮಗೆ ಗೊತ್ತಿರುವಂತಹ ಆಚಾರ ವಿಚಾರಗಳನ್ನ ನಮ್ಮ ಮನೆಯ ಮಕ್ಕಳಿಗೆ ಕೊಡುವುದರ ಮೂಲಕ ಭಾರತದ ಹಿರಿಮೆಯನ್ನ, ಭಾರತದ ಗರಿಮೆಯನ್ನ ನಮ್ಮ ಮನೆಯ ತೊಟ್ಟಿಲಿನ ಮೂಲಕ ಜಗತ್ತು ಗುರುತಿಸುವಂತೆ ಆಗಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ನಮಸ್ತೆ.